ರಾಜ್ಯ ಸರ್ಕಾರದ ಬಗ್ಗೆ ಸುನಿಲ್ ಕನಗೌಡರಿಂದ ವರದಿ ತರಿಸಿಕೊಳ್ಳಲಾಗಿದೆ. ಹೈಕಮಾಂಡ್ಗೆ ಸಿಎಂ ರಾಜಕೀಯ ಸಲಹೆಗಾರರು ಈ ವರದಿಯನ್ನು ತಲುಪಿಸಿದ್ದಾರೆ. ವರದಿಯಲ್ಲಿ ರಾಜ್ಯ ಸರ್ಕಾರದಲ್ಲಿನ ಅಂಶಗಳ ಬಗ್ಗೆ ಉಲ್ಲೇಖ ಆಗಿದೆ. ಸರ್ಕಾರದ ಬಗ್ಗೆ ಹೈಕಮಾಂಡ್ಗೆ ಸುನಿಲ್ ಕೊಟ್ಟಂತಹ ಈ ವರದಿಯಲ್ಲಿ ಏನಿದೆ ಆಗಿದೆ. ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಅದರ ಮಧ್ಯೆ ಈಗ ಹೈಕಮಾಂಡ್ ಕೈ ತಲುಪಿರುವಂತಹ ಈ ವರದಿ, ಎಲ್ಲ ಬೆಳವಣಿಗೆಗಳು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸುನಿಲ್ ಕನಗೌಡರಿಂದ ಈಗ ಹೈಕಮಾಂಡ್ಗೆ ಒಂದು ವರದಿ ತಲುಪಿದೆ. ಸಿಎಂ ರಾಜಕೀಯ ಸಲಹೆಗಾರರಿಂದ ವರದಿಯಲ್ಲಿ ರಾಜ್ಯ ಸರ್ಕಾರದಲ್ಲಿನ ಅಂಶಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಈ ವಿಧಾನಸಭೆ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿದ್ದಂತಹ ಟ್ರೆಂಡ್ ಈಗ ಇದೆಯಾ ಇಲ್ವಾ ಅನ್ನುವಂಥ ವಿಚಾರ, ಸರ್ಕಾರದ ಮೇಲೆ ಜನರಿಗೆ ಮೊದಲಿದ್ದಂತಹ ಕ್ರೇಜ್, ಈಗ ಸರ್ಕಾರದ ಮೇಲೆ ಜನರ ಅಭಿಪ್ರಾಯ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದ್ರೆ ಫಲಿತಾಂಶ ಏನಾಗಬಹುದು, ಈ ಅಭಿಪ್ರಾಯ ಅದರ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನೋ ವಿಚಾರ, ಸರ್ಕಾರದ ಪ್ರಮುಖರಲ್ಲಿಯೂ ಕೂಡ ಈಗ ಒಗ್ಗಟ್ಟು ಒಮ್ಮತ ಅನ್ನೋದು ಕಾಣಿಸ್ತಾ ಇಲ್ಲ. ಅದು ಬಹಿರಂಗವಾಗಿ ಈಗ ಬಟಾಬಯಲಾಗಿರುವಂಥ ವಿಚಾರ. ಪಕ್ಷದ ಕೆಲಸ, ಶಾಸಕರಿಗೂ ಕೂಡ ಸರ್ಕಾರದ ನಡೆಯ ಬಗ್ಗೆ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ. ಸಚಿವರು ಸರ್ಕಾರ ಮತ್ತು ಪಕ್ಷದ ಇಮೇಜ್ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಡೀಟೇಲ್ಸ್ ಕೊಡ್ತಾರೆ. ಶಿವಪ್ರಸಾದ್, ಈಗ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಒಂದು ರೀತಿ ರಾಜಕೀಯ ವಿದ್ಯಮಾನಗಳ ಮಧ್ಯೆ ಈಗ ಒಂದು ವರದಿ ಹೈಕಮಾಂಡ್ ಕೈ ತಲುಪಿರೋದು, ಏನಿದೆ ಈ ವರದಿಯಲ್ಲಿ? ವಿಜಯ್, ಸುನಿಲ್ ಕನಗೌಡ ಅವರು ಏನಿದ್ದಾರೆ, ಅವರು ಇತರ ರಾಜ್ಯಗಳಲ್ಲಿ, ಕರ್ನಾಟಕ ಸೇರಿದಂತೆ ಇತರ ರಾಜ್ಯಗಳಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ತಮ್ಮದೇ ಆದಂಥ ಸ್ಟ್ರಾಟಜಿಯನ್ನು ರೂಪಿಸಿದ್ರು. ಸ್ಟ್ರಾಟಜಿಸ್ಟ್ ಆಗಿ ಪ್ರಮುಖವಾಗಿ ಸಾಕಷ್ಟು ಹೆಸರು ಮಾಡಿದ್ರು. ಸದ್ಯ ಈಗ ಸಿಎಂ ಸಲಹೆಗಾರರಾಗಿ ಕೂಡ ನೇಮಕ ಆಗಿದ್ರು. ಸುನಿಲ್ ಕನಗೌಡ ಅವರು ಈಗ ಹೈಕಮಾಂಡ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಸದ್ಯ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳಿರ್ಬೋದು, ಮತ್ತೆ ಪಕ್ಷ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ಗೆ ತಮ್ಮದೇ ಆದಂಥ ವರದಿಯನ್ನು ಕೊಟ್ಟಿದ್ದಾರೆ. ಈ ವರದಿಯಲ್ಲಿರ್ತಕ್ಕಂಥ ಅಂಶಗಳನ್ನು ನೋಡೋದಾದ್ರೆ, ಪ್ರಮುಖವಾಗಿ ಹಿಂದೆ ಕಳೆದ ಲೋಕಸಭಾ ಚುನಾವಣೆ ಇರ್ಬೋದು, ಮತ್ತೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಇದ್ದಂಥ ಕ್ರೇಜು, ಟ್ರೆಂಡು ಈಗ ಬದಲಾಗಿದೆ. ಅಂದರೆ ಸರ್ಕಾರದ ಪರವಾಗಿ ಮತದಾರರ ಅಭಿಪ್ರಾಯ ಏನಿತ್ತು ಆರಂಭದಲ್ಲಿ, ಈಗ ಆ ಅಭಿಪ್ರಾಯ ಉಳ್ಕೊಂಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇದರ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರ ಕುರಿತಂತೆ ಸಚಿವರು ಬಹಿರಂಗವಾದಂಥ ಹೇಳಿಕೆಯನ್ನು ಏನು ನೀಡ್ತಾ ಇದ್ದಾರೆ, ಇದನ್ನ ಮತದಾರರು ಇರ್ಬೋದು ಮತ್ತೆ ಕಾರ್ಯಕರ್ತರು ಸಹಿಸಲ್ಲ. ಪಕ್ಷದಲ್ಲಿನ ಗೊಂದಲ ವಿಚಾರ ಕುರಿತಂತೆ ಸಾಕಷ್ಟು ಗೊಂದಲ ಈಗ ಮತದಾರರಲ್ಲಿದೆ. ರಾಜ್ಯದ ಜನತೆ ಕೂಡ ಇದನ್ನು ನೋಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಸೇರಿದಂತೆ ವಿರೋಧ ಪಕ್ಷಗಳಲ್ಲಿನ ಗೊಂದಲದ ವಿಚಾರ ಕುರಿತಂತೆ ಜನರು ಗಮನ ಹರಿಸ್ತಾ ಇಲ್ಲ. ಸಚಿವರ ವ್ಯತಿರಿಕ್ತ ಹೇಳಿಕೆಗಳು ಕೂಡ ಪಕ್ಷದ ಮತ್ತೆ ಸರ್ಕಾರದ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಇದೇ ರೀತಿ ಮುಂದುವರೆದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ. ಇನ್ನು ಸರ್ಕಾರದ ನಡೆಯ ಬಗ್ಗೆ ಅನೇಕ ಶಾಸಕರಲ್ಲಿ ಗೊಂದಲ ಇದೆ. ತಮ್ಮ ಅಸಮಾಧಾನವನ್ನು ಕೂಡ ಸಚಿವರ ಜೊತೆ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ದಾರೆ. ಈ ಎಲ್ಲ ಗೊಂದಲಗಳನ್ನು ಸರಿಪಡಿಸ್ಕೊಂಡು ಹೋಗಬೇಕು ಎಂಬತಕ್ಕಂಥ ವರದಿಯನ್ನು ಈಗ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಸಹಜವಾಗಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಸ್ಟ್ರಾಟಜಿಯನ್ನು ರೂಪಿಸಬೇಕು, ಯಾವ ರೀತಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಹೈಕಮಾಂಡ್ಗೆ ಮಾಹಿತಿಯನ್ನು ಕೂಡ ಸುನಿಲ್ ಕನಗೌಡ ಅವರು ನೀಡಿದ್ರು. ಸದ್ಯ ಈಗ ಲೋಕಸಭೆ ಚುನಾವಣೆ ನಂತರ ಸರ್ಕಾರದ ಟ್ರೆಂಡ್ ಹೇಗಿದೆ, ಯಾವ ರೀತಿ ಸಚಿವರಿರ್ಬೋದು ಮತ್ತೆ ಶಾಸಕರ ಕಾರ್ಯವೈಖರಿ ಹೇಗಿದೆ, ಈ ರೀತಿಯ ವ್ಯತಿರಿಕ್ತವಾದಂಥ ಹೇಳಿಕೆಗಳಿರ್ಬೋದು, ಕೆಲವೊಂದಿಷ್ಟು ಸಚಿವರು ಕೇವಲ ತಮ್ಮ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿರ್ಬೋದು, ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಈಗ ಎಐಸಿಸಿ ನಾಯಕರಿಗೆ ವರದಿಯನ್ನು ಸುನಿಲ್ ಕನಗೌಡ ಅವರು ನೀಡಿದ್ದಾರೆ. ಹಾಗಾಗಿ ಒಂದ್ ಕಡೆ ಸಚಿವರುಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಈವರೆಗೂ ಕೂಡ ಕೆಲ ಸಚಿವರು ಮಾಡ್ತಾ ಇಲ್ಲ. ಸಚಿವರು ಮತ್ತೆ ಶಾಸಕರ ನಡುವೆ ಪ್ರಮುಖವಾಗಿ ಕೋರ್ಡಿನೇಷನ್ ಇಲ್ಲ ಎಂಬತಕ್ಕಂಥ ಮಾತನ್ನು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಸದ್ಯ ಈ ವರದಿಯನ್ನ ಹೈಕಮಾಂಡ್ ನಾಯಕರು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸ್ಕೊಂಡು ಹೋಗ್ತಕ್ಕಂಥ ವಿಚಾರ, ಪ್ರಮುಖವಾಗಿ ಈ ರೀತಿಯ ಗೊಂದಲಗಳಿಗೆ ಬ್ರೇಕ್ ಹಾಕಿ ಸರ್ಕಾರ ಜನಪರವಾಗಿದೆ, ಅಂದ್ರೆ ಯಾವುದೇ ರೀತಿಯ ಗೊಂದಲಗಳಿಗೂ ಕೂಡ ಅವಕಾಶವನ್ನ ಕೊಡದೆ ಜನಪರವಾದಂಥ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಹೈಕಮಾಂಡ್ ನಾಯಕರು ಸುನಿಲ್ ಕನಗೌಡ ಅವರ ವರದಿಯನ್ನ ಕನ್ಸಿಡರ್ ಮಾಡ್ತಾರೆ ಎಂಬುದನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.